ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ಮಳೆಗಾಲಕ್ಕೆ ತುಂಬಾ ಸಿಂಪಲ್ಲಾಗಿ ಒಂದು ಹನಿ ಕೂಡ ನೀರನ್ನ ಸೇರಿಸ್ದೆ ಈ ಒಂದು ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಒಂದು ಕಾಂದಾ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಈ ಒಂದು ಈರುಳ್ಳಿ ಬಜ್ಜಿ ಅಥವಾ ಆನಿಯನ್ ಬಜ್ಜಿ ಅಥವಾ ಆನಿಯನ್ ಪಕೋಡನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 4ರಿಂದ 5 ಈರುಳ್ಳಿನ ಈ ರೀತಿ ಎಳೆಯಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಒಂದು ಬಜ್ಜಿಗೆ ಈರುಳ್ಳಿನ ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ಈ ರೀತಿ ಎಳೆಯಾಗಿ ನಾವು ಬಿಡಿಸಿಟ್ಕೊಳ್ಬೇಕು. ಅಂದಾಗ ಮಾತ್ರ ನಾವು ಮಾಡ್ತಕ್ಕಂಥ ಬಜ್ಜಿ ತುಂಬಾ ಪರ್ಫೆಕ್ಟಾಗಿ ಅಂಗಡಿಯಲ್ಲಿ ತಗೊಳ್ತಕ್ಕಂಥ ರೀತಿಯಲ್ಲೇ ಬರುತ್ತೆ. ನೋಡಿ, ನಾನು ಕೂಡ ಇಲ್ಲಿ ಎಳೆಯಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. 4ರಿಂದ 5 ದೊಡ್ಡ ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ, ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಉಪ್ಪಿನ ಜೊತೆಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಪೌಡರ್ನ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಎಳೆಯಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಗೆ ಉಪ್ಪು ಹಾಗೆ ಅಚ್ಚ ಪೌಡರ್ನ ಸೇರಿಸ್ಕೊಂಡು ಒಂದ್ಸರಿ ಕಲಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಎಲ್ಲ ಕಡೆ ಖಾರ ಅಂದರೆ ಹಾಕಿರ್ತಕ್ಕಂಥ ಅಚ್ಚ ಪೌಡ್ರು ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಸಿ ಇಟ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿದ ನಂತರ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಈ ರೀತಿ ಇಡೋದ್ರಿಂದ ಈ ಈರುಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ನೀರಿನಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ಉಪ್ಪು ಹಾಗೆ ಅಚ್ಚ ಪೌಡರ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿದೆ. ತೆಗೆದು ತೋರಿಸ್ತಿದ್ದೀನಿ ಯಾವ ರೀತಿ ನೀರು ಬಿಟ್ಕೊಂಡಿರುತ್ತೆ ಅಂತಂದು. ಈರುಳ್ಳಿಯಲ್ಲಿ ನೀರಿನಂಶ ಇರೋದ್ರಿಂದ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಇಟ್ಟಿದ್ದಾಯಿತು ಅಂತಂದರೆ ಬೇಗ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ರೆಡಿಯಾಗಿರಬೇಕು. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಉಳಿದಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗೋಣ. ನೀರನ್ನ ಒಂದು ಹನಿ ಕೂಡ ಸೇರಿಸ್ಕೊಳ್ಬಾರ್ದು. ಮೇಯ್ನಾಗಿ ಈ ಬಜ್ಜಿಗೆ ನೀರನ್ನ ಸೇರಿಸದೆ ಮಾಡೋದೇ ತುಂಬಾ ಸ್ಪೆಷಲ್ಲು. ಹಾಗಾಗಿ ನೀರನ್ನ ಒಂದು ಹನಿ ಕೂಡ ಸೇರಿಸೋದು ಬೇಡ. ಒಂದು 2ರಿಂದ 3 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿ ಹೆಸರುಗಳನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಇಂಚಾಗುವಷ್ಟು ಶುಂಠಿ ಹಾಗೆ 1 ಕಡ್ಡಿ ಕರಿಬೇವಿನ ಎಲೆಗಳನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಕ್ರಷ್ ಮಾಡಿ, ಧನಿಯಾ ಕಾಳುಗಳನ್ನು ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಅಜ್ವಾನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇವಾಗ ಬಜ್ಜಿ ಮಾಡ್ತಕ್ಕಂಥ ಬಜ್ಜಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಇಲ್ಲಿ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬಂದು ನಾವು ಮಾಡ್ತಕ್ಕಂಥ ಬಜ್ಜಿನ ತುಂಬಾ ಕ್ರಿಸ್ಪಿಯಾಗಿ ಮಾಡುತ್ತೆ. ಇವಾಗ ನೋಡಿ, 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹಸಿ ಕಡಲೆ ಹಿಟ್ಟು ಅಥವಾ ಬೇಸನ್ನ ತೊಗೊಂಡಿದ್ದೀನಿ. ಬೇಸನ್ ಕೂಡ ಅಷ್ಟೇ ಒಮ್ಮೆಲೆ ಸೇರಿಸ್ಕೊಳ್ಳೋದು ಬೇಡ. ಒಂದು 3ರಿಂದ 4 ಸ್ಪೂನು ಹಾಕ್ತಾ ಸೇರಿಸ್ಕೊಳ್ತಾ ಹೋಗೋಣ. ಒಮ್ಮೆಲೆ ಸೇರಿಸಿದಾಯಿತು ಅಂದರೆ ಕಲಿಸುವಾಗ ಬೇಗ ನೀರು ಬಿಟ್ಕೊಳ್ಳಲ್ಲ ಈರುಳ್ಳಿ. ಹಾಗೆ ನೀವು ಒಂದು ಹಸಿರು ಮೆಣಸಿನಕಾಯಿನ ಸೇರಿಸುವಾಗ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಯಾಕಂದರೆ ಮೊದಲಿಗೆ ನಾವಿಲ್ಲಿ ಅಚ್ಚ ಪೌಡರ್ ಸೇರಿಸಿರೋದ್ರಿಂದ ಒಂದು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ರೀತಿ ಸ್ವಲ್ಪ ಬೇಸನ್ ಅಥವಾ ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ತಾ ಕಲಿಸ್ತಾ ಬನ್ನಿ. ನೋಡಿ, ಒಂದು ಹನಿ ಕೂಡ ನೀರು ಹಾಕಿಲ್ಲ. ಈರುಳ್ಳಿಯಲ್ಲಿರ್ತಕ್ಕಂಥ ನೀರೇ ಸಾಲುತ್ತೆ. ಈ ರೀತಿ ಕಲಿಸ್ಕೊಂಡ ನಂತರ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಒಟ್ಟಲ್ಲಿ 1 ಕಪ್ ಹಸಿ ಕಡಲೆ ಹಿಟ್ಟು ಅಥವಾ ಬೇಸನ್ನಿಗೆ 4 ಸ್ಪೂನ್ ಆಗುವಷ್ಟು ಅಕ್ಕಿ ಇಟ್ಟಿದ್ರೆ ಸಾಕಾಗುತ್ತೆ. ಇಲ್ಲಿ ತೊಗೊಂಡಿರ್ತಕ್ಕಂಥ ಇಡೀ 1 ಕಪ್ ಆಗುವಷ್ಟು ಬೇಸನನ್ನು ನಾನು ಕಂಪ್ಲೀಟಾಗಿ ಬಳಸ್ಕೊಳ್ತಿದ್ದೀನಿ. ಆದರೆ ಒಂದು ಸ್ವಲ್ಪ ಹಾಕ್ಕೊಂಡು ಬಳಸ್ಕೊಳ್ಳೋಣ. ಒಮ್ಮೆಲೆ ಹಾಕೋದಾಯಿತು ಅಂತಂದರೆ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ನಮಗೆ ನೀರಿನ ಅಂಶ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಲಾಸ್ಟಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಹಿಟ್ಟು ಉಳಿದಿದೆ. ಇದನ್ನು ಕೂಡ ಕಂಪ್ಲೀಟಾಗಿ ಸೇರಿಸ್ಕೊಳ್ತಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ನಾವು ಅಂಗಡಿಯಲ್ಲಿ ತರ್ತಕ್ಕಂಥ ಆನಿಯನ್ ಪಕೋಡ ಅಥವಾ ಈರುಳ್ಳಿ ಬಜ್ಜಿ ರೀತಿಯಲ್ಲೇ ನಾವು ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ಆದರೆ ನೀರನ್ನು ಮಾತ್ರ ಸೇರಿಸ್ಕೊಳ್ಬಾರ್ದು. ನೋಡಿ, ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ಈ ರೆಡಿಯಾಗಿರ್ತಕ್ಕಂಥ ಹಿಟ್ಟಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸಬೇಕು. ಅದೇ ಇಂಪಾರ್ಟೆಂಟು. ಆ ರೀತಿ ಸೇರಿಸೋದ್ರಿಂದ ಎಣ್ಣೆನೂ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ. ಹಾಗೆ ಕ್ರಿಸ್ಪಿಯಾಗಿ, ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಕಾಯ್ದಿರ್ತಕ್ಕಂಥ ಅಥವಾ ಬಿಸಿಯಾಗಿರ್ತಕ್ಕಂಥ ಎಣ್ಣೆನ ಒಂದು 2 ಸ್ಪೂನು ಎಣ್ಣೆ ಈ ರೀತಿ ಬಿಸಿಯಾಗಿರ್ತಕ್ಕಂಥ ಎಣ್ಣೆನ ಸೇರಿಸ್ಕೊಂಡು ಮತ್ತೊಂದು ಸರಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಈ ರೀತಿ ಬಿಸಿಯಾಗಿರ್ತಕ್ಕಂಥ ಎಣ್ಣೆನ ಸೇರಿಸೋದ್ರಿಂದ ಮಾಡ್ತಕ್ಕಂಥ ಬಜ್ಜಿ, ಆನಿಯನ್ ಪಕೋಡ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಹೀರ್ಕೊಳ್ಳುತ್ತೆ. ಹಾಗೆ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಇರುತ್ತೆ. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಈ ಒಂದು ಬಜ್ಜಿನ ಬಿಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಈ ರೀತಿ ನಾವು ಜಸ್ಟು ಬೆರಳುಗಳ ಸಹಾಯದಿಂದ ಮಾತ್ರ ಬಿಟ್ಕೊಳ್ಬೇಕು. ನಾವು ಉಂಡೆ ಮಾಡಿ ಬಿಟ್ಟಿದ್ದಾಯಿತು ಅಂತಂದರೆ ಪರ್ಫೆಕ್ಟಾಗಿ ಅಂಗಡಿಗಳಲ್ಲಿ ಇರೋ ರೀತಿಯಲ್ಲಿ ಬರೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಬಿಟ್ಕೊಳ್ಬೇಕು. ಈ ಸೈಡಲ್ಲಿ ಆಲ್ರೆಡಿ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಕಾಯ್ದಿರ್ತಕ್ಕಂಥ ಎಣ್ಣೆಗೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ರೀತಿ ಬೆರಳಿಂದ ಜಸ್ಟ್ ತಳ್ಳಿದರೆ ಸಾಕು.
ಇಲ್ಲಿ ಯಾವುದೇ ರೀತಿಯ ಉಂಡೆ ಕಟ್ಟೋದಾಗಲಿ ಅಥವಾ ಒಂದು ಸ್ವಲ್ಪ ಶೇಪ್ ಕೊಡೋದಾಗಲಿ ಬೇಡ. ಜಸ್ಟು ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ತಗೊಂಡು ಬೆರಳುಗಳ ಸಹಾಯದಿಂದ ಈ ರೀತಿ ಬಿಡ್ತಾ ಬನ್ನಿ. ಒಂದು ಸ್ವಲ್ಪ ಗ್ಯಾಪ್ ಇರೋ ರೀತಿಯಲ್ಲಿ ಬಿಟ್ಕೊಳ್ಳಿ. ಈ ರೀತಿ ಬಿಟ್ಟ ನಂತರ ಸಡನ್ನಾಗಿ ತಿರುಚಿ ಹಾಕೋದು ಬೇಡ. ಒಂದು ಸ್ವಲ್ಪ ನಮಗೆ ಕಾಣಿಸ್ತಾ ಬರಬೇಕು ಬಜ್ಜಿಗಳು, ಬಿಟ್ಟಿರ್ತಕ್ಕಂಥ ಬಜ್ಜಿಯಲ್ಲಿರ್ತಕ್ಕಂಥ ಬಬಲ್ಸು ಒಂದು ಮಟ್ಟಿಗೆ ಕಡಿಮೆ ಆಗಿ ಬಜ್ಜಿಗಳು ಕಾಣಿಸ್ತಾ ಬಂದಾಗ ಈ ರೀತಿ ತಿರುಚಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ತಿರುಚಿ ಹಾಕ್ಕೊಂಡಾದ್ಮೇಲೆ ಕೂಡ ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟಿದ್ದಾಯಿತು ಅಂತಂದರೆ ಬೇಗ ಬಣ್ಣ ಬದಲಾಗುತ್ತೆ, ಆದರೆ ಒಳಗಡೆ ಕರೆಕ್ಟಾಗಿ ಬೆಂದ್ಕೊಂಡಿರಲ್ಲ. ನೋಡಿ, ಇವಾಗ ಬಬಲ್ಸ್ ಕಡಿಮೆ ಆಗ್ತಿದೆ. ಈ ರೀತಿ ಬಬಲ್ಸ್ ಕಡಿಮೆ ಆದರೆ ಸಾಕು. ಬಣ್ಣ ಕೂಡ ನೀವು ನೋಡ್ಕೊಳ್ಬೋದು, ಈ ರೀತಿ ಬಣ್ಣ ಕಟ್ಕೊಳ್ಬೇಕು. ಇಷ್ಟಾದರೆ ಸಾಕು, ತೆಕ್ಕೊಂಡ್ಬಿಡೋಣ. ಪ್ರತಿ ಬ್ಯಾಚನ್ನು ಇದೇ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು. ಬೇಯಿಸುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿರ್ತಕ್ಕಂಥ, ಹೊರಗಡೆ ನೋಡಲಿಕ್ಕೆ ತುಂಬ ಕ್ರಿಸ್ಪಿಯಾಗಿ ಕಾಣಿಸುತ್ತೆ, ಒಳಗಡೆ ತುಂಬ ಸಾಫ್ಟಾಗಿ ಬಂದಿರುತ್ತೆ ಬಜ್ಜಿ. ಇವಾಗ ಮತ್ತೊಂದು ಬ್ಯಾಚ್ ಕೂಡ ನಾನಿಲ್ಲಿ ಬಿಟ್ಟು ತೋರಿಸ್ತಿದ್ದೀನಿ. ಬಿಡುವಾಗ ಇದೇ ರೀತಿಯಲ್ಲಿ ಬಿಟ್ಕೊಳ್ಳಿ. ನೀವೇನಾದರೂ ಉಂಡೆ ಕಟ್ಟಿದ್ದಾಯಿತು ಅಂತಂದರೆ ನಮಗೆ ಈ ಒಂದು ಶೇಪು ಅಥವಾ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಬಜ್ಜಿ ರೀತಿಯಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಈ ರೀತಿ ಫಿಂಗರಿಂದನೇ ನೀವು ಈ ಬಜ್ಜಿನ ಬಿಟ್ಕೊಳ್ಬೇಕು. ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಣ್ಣ ಬದಲಾಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಹಾಗೆ ಬಬಲ್ಸ್ ಕೂಡ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ತೆಗೊಳ್ತಿದ್ದೀನಿ. ನೋಡಿ, ಪ್ರತಿ ಬ್ಯಾಚ್ ಕೂಡ ಎಷ್ಟು ಪರ್ಫೆಕ್ಟ್ ಆಗಿದೆ. ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಬಜ್ಜಿ ರೀತಿಯಲ್ಲೇ ನಮಗೆ ಈ ಒಂದು ಆನಿಯನ್ ಪಕೋಡ ಅಥವಾ ಆನಿಯನ್ ಬಜ್ಜಿ ಅಥವಾ ಕಾಂದಾ ಬಜ್ಜಿ ಕಾಣಿಸ್ತಿದೆ ಅಲ್ವಾ. ಇದೇ ರೀತಿಯಲ್ಲಿ ನೀವು ಕೂಡ ಈ ಒಂದು ಸ್ಟೆಪ್ನ ಫಾಲೋ ಮಾಡಿಕೊಂಡು ಮಾಡಿದ್ದಾಯಿತು ಅಂದರೆ ಈ ಒಂದು ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಟೀ ಜೊತೆ ಸೂಪರ್ ಆಗಿರ್ತಕ್ಕಂಥ ಸ್ನ್ಯಾಕ್ಸು ರೆಡಿಯಾಗಿರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ನ್ಯಾಕ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.